ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ರೂಟೀನ್ ಏನಂತ ನೋಡ್ಕೊಂಬರನ್ನಿ. ನಾನು ಇವತ್ತು ಕಾರ್ಲಲ್ಲಿದ್ದ ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ. ಬನ್ನಿ, ನನ್ನ ಜೊತೆ ಯಾರ್ಯಾರೆಲ್ಲ ಅದಾರಂದ್ರೆ, ನಾವು ಇವತ್ತು ಆ ಮಾಮನ ಮಗಂದು ಮದುವೆ ಐತಿ. ಅವ್ರದ್ದು ಫೋಟೋಶೂಟ್ಗೆ ಹೊಂಟ್ವಿ. ಬನ್ನಿ, ಫೋಟೋಶೂಟು ಯಾವ ಥರ ಮಾಡ್ತಾರೆ ಅಂತಂದು ನೋಡೋಣ್ರಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಹೊಂಟೀವಿ ನಾವು ಇವತ್ತು. ಯಾಕಂದ್ರೆ ಬಿಸಿಲು ಇರೋ ಕಾರಣಕ್ಕೆ ಸ್ವಲ್ಪ ಜಲ್ದಿ ಹೋದ್ರೆ ಫೋಟೋ ಚೆನ್ನಾಗಿ ಬರ್ತಾವಂತಂದು ನಾವಿಲ್ಲಿ ಜಲ್ದಿನ ಹೊಂಟಿವಿ. ಇನ್ನೂ ಜಲ್ದಿನ ಹೋಗ್ಬೇಕು ಅಂದ್ಕೊಂಡಿದ್ವಿ. ಯಾಕಂದ್ರೆ ಅಲ್ಲಿ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಫೋಟೋಶೂಟ್ ಮಾಡೋದೈತೆ. ಹಂಗಾಗಿ ಬೆಳಗ್ಗೆ ಜಲ್ದಿ ಹೋದ್ರೆ ಫೋಟೋ ಚೆನ್ನಾಗಿ ಬರ್ತಾವಂತಂದು ಇದು ಹೋಗಿದ್ವಿ. ಅಲ್ಲೆಲ್ಲ ಗದ್ದೆ ಎಲ್ಲ ಐತಂತ, ಆ ಕಾರಣಕ್ಕಾಗಿ ಜಲ್ದಿ ಹೋದ್ರೆ ಆಯ್ತು ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ಆದ್ರೂ ಲೇಟ್ ಆಯಿತು. ಬನ್ನಿ, ನಾವು ಇವಾಗ ಜಸ್ಟು ಪ್ಲೇಸಿಗೆ ಬಂದ್ವಿ. ನೋಡಿ, ಆಲ್ಮೋಸ್ಟು ಎಲ್ಲರೂ ನಮಗಿಂತ ಜಲ್ದಿನ ಬಂದರೆ. ಆಲ್ಮೋಸ್ಟು ಕೆಲವೊಬ್ರದ್ದು ಒಂದೊಂದು ಡ್ರೆಸ್ದು ಫೋಟೋಶೂಟಾಗಿ ಮತ್ತೆ ತಿರ್ಗವ ಡ್ರೆಸ್ ಬಿಚ್ಚಿ ಮತ್ತೆ ತಿರ್ಗಾ ಫೋಟೋಶೂಟ್ ಮಾಡ್ಸಕತ್ತಾರ. ಎಷ್ಟು ಜಲ್ದಿ ಬಂದಿರ್ಬೇಕು ಅವರು ಅಂದ್ಕೊಂಡು ನಾನು. ಏನಿಲ್ಲ ಇಲ್ಲೊಂದು 8 ಕಪ್ಪಲ್ಲಿದ್ದು ಇದೇ ದೇವಸ್ಥಾನ. ಇದು ದೇವಸ್ಥಾನ ಎಲ್ಲಿ ಬರ್ತದೆ ಅಂದರೆ, ಇದು ನಮ್ಮೂರು ಸೈಡ್ ರೀ, ಕುಕ್ಕುಂಪಳ್ಳಿ ಹತ್ರ ಬರ್ತಾವೆ. ಕುಕ್ಕುಂಪಳ್ಳಿ ಹತ್ರ ಬೂದೇಶ್ವರಿ ಮತ್ತು ಬೂದೇಶ್ವರ ಎರಡು ಗಂಡ ಹೆಂಡತಿ ಅಂತ ಐತಿವಲ್ರಿ, ಆ ಥರ ಎರಡು ಅದಾವೆ ಇಲ್ಲಿ. ಇದು ಬೂದೇಶ್ವರಿ, ಆಮೇಲೆ ಆ ಕಡೆ ಒಂದು ಬಾಜುನ ಅದೇ ರೀ, ಬಾಜುನ ಅದಾವ. ಇದು ಹೊರಗಡೆ. ಬನ್ನಿ, ಇವಾಗ ಅಮ್ಮ ಸೊಸಿನ ರೆಡಿ ಮಾಡ್ಕೊಂಡು ಕರ್ಕೊಂಡೋದ್ವಿ. ಅವರು ಸ್ವಲ್ಪ ನಾವು ಬಂದಿಂದ ಸ್ವಲ್ಪ ಕ್ಯಾಮ್ರಾದವರು ಜಲ್ದಿನ ಬರಲಿಲ್ಲ. ಬಂದು ನಾವು ರೆಡಿ ಮಾಡಿದ್ವಿ. ಹಂಗಾಗಿ ನೀನು ಎಲ್ಲರೂ ಲಾಗ್ಲಿ ತೋರಿಸ್ತೀನಿ ಅಂದಕ್ಕೆ ಅವರು ಬಂದರು. ನೋಡಿ, ನಾವು ಇವಾಗ ರೆಡಿ ಮಾಡ್ಕೊಂಬಂದ್ವಿಲ್ಲ. ರೆಡಿ ಮಾಡ್ಕೊಂಬರುತ್ತೆ ಆಲ್ರೆಡಿ ಇಲ್ಲಿ ಬಿಸಿಲು ಜಾಸ್ತಿನೇ ಬಂದುಬಿಟ್ಟಿತ್ತು. ನಾವು 7:30 ಆಗಿತ್ತು ನಾವು ರೆಡಿ ಮಾಡ್ಕೊಂಬರತ್ಲೇನ. ಸ್ವಲ್ಪ ಗದ್ದೆ ಒಳಗೆ ಫೋಟೋಶೂಟ್ ಮಾಡ್ತಾರಲ್ರಿ, ಆಮೇಲೆ ಬಿಸಿಲಿಗೆ ಸ್ವಲ್ಪ ವಿಡಿಯೋ ಎಲ್ಲ ಕ್ಲಿಯರ್ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನ ಸ್ವಲ್ಪ ಜಲ್ದಿನ ಬಂದಿದ್ರೆ ಸರಿ ಆಕಿತ್ತು. ಬನ್ನಿ ನೋಡ್ರಿ, ವಿಡಿಯೋ ಮಾಡೋದು ಮತ್ತು ಫೋಟೋಶೂಟ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ರಿ. ನೋಡಿ, ಇಲ್ಲಿ ಎಷ್ಟೊಂದು ಕ್ಯಾಮ್ರಾ, ಆ ಕಡೆ ಫೋಟೋ ತೆಗಿಯೋರು, ಈ ಕಡೆ ಕ್ಯಾಮ್ರಾ ಲೈಟ್ ಇಡೋರು, ಒಂದು ಕ್ಯಾಮ್ರಲ್ಲಿದ್ದ ಇನ್ನೊಂದು ಕ್ಯಾಮ್ರಾಕ್ಕೆ ಇದು ಮಾಡೋದು, ಎಷ್ಟೊಂದು ಇದು ಮಾಡೋಕತ್ತಾರೆ. ಇದೆಲ್ಲ ಲೈಟಿಂಗ್ಸ್ ಹಿಡಿಯೋಕೆ ಒಂದಿಬ್ಬರು ಬೇಕು. ಯಾಕಂದ್ರೆ ಎಲ್ಲದೂ ನೋಡೋದು ಸುಲಭ ಅನಿಸುತ್ತೆ. ನಾವು ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೂ ಕಷ್ಟ ಇರುತ್ತೆ. ನಾವು ಅಂತೀವಿ ಒಂದು ವಿಡಿಯೋ ಸರಿ ಬಂದಿಲ್ಲ, ಒಂದು ಫೋಟೋ ಸರಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಎಷ್ಟೊಂದು ಬೈತಿರ್ತೀವಲ್ಲ, ಏನು ತೆಗ್ದಾರಪ್ಪ ಇವಾಗ ತೆಗಿಯೋಕೆ ಬರೋದಿಲ್ಲ ಅಂತೀವಿ. ಬಟ್ಟು ಅಷ್ಟೇ, ಎಲ್ಲದೂ ಕೆಲಸನೂ ರಿಸ್ಕ್ ಆಗಿರುತ್ತೆ. ಯಾವ ಕೆಲಸನೂ ಸುಲಭವಾಗಿರೋದಿಲ್ಲ. ಸ್ವಲ್ಪ ನಾವು ಓದಲ್ಲೇ ಸಪೋರ್ಟ್ ಮಾಡಬೇಕು. ಬನ್ನಿ, ನಾವೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಟಿಫಿನ್ ಮಾಡಿದ್ದಿಲ್ಲ. ಟೈಮ್ ಬಂದು 9 ಗಂಟೆ ಆಗಿತ್ತು. ಹಸುವಾಗಿತ್ತು ಅಂದ ಕಾರಣಕ್ಕೆ ಟಿಫಿನ್ ಮಾಡೋಕತ್ತಿದ್ವಿ. ನಾನು ಆಮೇಲೆ ಈ ಕಡೆ ಇರೋ ಅವಿ ದೋಸೆ ತಗೊಂಡಿದ್ವಿ. ಅವ್ರು ಮೂವರೆಲ್ಲ ಇಡ್ಲಿ ತೊಗೊಂಡಿದ್ರು. ಅದನ್ನ ಶೇರ್ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತಂದು, ಬೇರೆ ಶೇರ್ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತಂದು ತಿನ್ನಕತ್ತಿದ್ವಿ. ಅದು ತಿರ್ಗಾ ನಾಷ್ಟ ಮಾಡಿಕೊಂಡು ಮತ್ತು ಇವಾಗ ತಿರ್ಗಾ ಇನ್ನೊಂದು ಪ್ಲೇಸಿಗೆ ಹೋಗೋದೈತಿ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗೊಂಬನ್ನಿ. ನಾವು ಇವಾಗ ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಈ ಪ್ಲೇಸು ಬಂದು ಹೊಸಪೇಟೆಯಲ್ಲಿ ಇರೋದು. ಹೊಸಪೇಟೆಯಲ್ಲಿ ಪಂಪಮ್ ಪಾರ್ಕ್ ಅಂತಂದು, ಇದು ಫೋಟೋಶೂಟಿಗೆ ಅಂತಂದೆ ಫೇಮಸ್ ಆದಂಥ ಪಾರ್ಕು. ಇನ್ನೊಂದು ಪಾರ್ಕ್ ಐತಿ, ತುಂಗಭದ್ರಾ ಪಾರ್ಕು. ಅಲ್ಲಿ ಹೋಗಿದ್ದೆ. ಅಲ್ಲಿನೂ ಫೋಟೋಶೂಟ್ ಮಾಡಿಸ್ತಾರೆ. ಬಟ್ಟು ನಾವು ಅಲ್ಲಿ ಹೋಗಲಿಲ್ಲ. ಇಲ್ಲಿ ಪಂಪಮ್ ಪಾರ್ಕಿಗೆ ಬಂದ್ವಿ. ಇಲ್ಲಿ ಚೆನ್ನಾಗೈತೆ ಅಂತಂದು ಇಲ್ಲಿ ಬಂದ್ವಿ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಬನ್ನಿ, ಇವಾಗ ಡ್ರೆಸ್ ಎಲ್ಲ ಬಿಚ್ಚಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ನೋಡಿ, ರೆಡಿ ಮಾಡ್ಕೊಂಡು ಕರ್ಕೊಂಬಂದ್ವಿ. ಇಲ್ಲಿ ಸಾರಿ ಮತ್ತು ಕೋಟ್ ಹಾಕಿದ್ವಿ. ನೋಡಿ, ಅಲ್ಲಂತರೂ ಸುಮ್ಮನೆ ಲೈಟಿಂಗ್ಸು ಹಂಗೆ ಸುಮ್ಮನೆ ಹಿಡಿದ್ರು. ಅಲ್ಲಿ ಬಿಸಿಲು ಸ್ವಲ್ಪ ಅಷ್ಟು ಕಮ್ಮಿ ಇರೋ ಕಾರಣಕ್ಕಾಗಿ ಲೈಟಿಂಗ್ಸ್ ಏನೋ ಅಷ್ಟು ಇಟ್ಟಿದ್ದಿಲ್ಲ. ಇಲ್ಲಿ ನೋಡ್ರಿ, ಪಾಪ ಅವ್ರು ಕ್ಯಾಮ್ರಾದವ್ರು ಎಷ್ಟೊಂದು ಕಷ್ಟಪಡ್ತಾರೆ. ಒಂದು ಸರಿ ಬರುತ್ತೋ ಇಲ್ಲೋ ಏನೋ ಆಮೇಲೆ ಒಂದೊಂದು ಪೋಸ್ ಹೇಳ್ಕೊಡ್ಬೇಕಾದ್ರೂ ಅವರು ಎಷ್ಟೊಂದು ಕಷ್ಟಪಡ್ತಾರೆ.
ನಾವು ಓದೋರು ಸಪೋರ್ಟ್ ಮಾಡಿದ್ವಂದ್ರೆ ಅವ್ರಿಗೇನು ಅನಿಸೋದಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂದ್ರೆ ಒಂಥರ ಬೇಜಾರು ಅನಿಸ್ಬಿಡ್ತಾವೆ ಅವ್ರಿಗೆ. ಫೋಟೋ ತೆಗಿಯೋಕ್ಕೂ ಬೇಜಾರು ಅನ್ನಿಸ್ತೈತಿ. ಮತ್ತು ತಿರ್ಗಾ ನಾವು ಅದೆಲ್ಲ ಆ ಕಡೆ ಸ್ಯಾರಿದೆಲ್ಲ ಫೋಟೋಶೂಟ್ ಮಾಡ್ಕೊಂಡು, ಒಂದೇ ಸ್ಯಾರಿ ಇಲ್ಲ ಒಂದು 4-5 ಸ್ಯಾರಿನ ಚೇಂಜ್ ಮಾಡಿ ಫೋಟೋಶೂಟ್ ಮಾಡಿಸಿದ್ವಿ. ಫೋಟೋಶೂಟ್ ಆದಮೇಲೆ ಮತ್ತು ತಿರ್ಗಾ ಡ್ರೆಸ್ ಹಾಕಿ ಒಂದಿಷ್ಟು ಡ್ರೆಸ್ಸಿನ ಮೇಲೆ ಇದು ಮಾಡಿದ್ರಾಯ್ತು ಅಂತಂದು ಡ್ರೆಸ್ಸಿಂದು ಶೂಟ್ ಮಾಡಕತ್ತಾರ. ನೋಡ್ರಿ ಅವ ಅಣ್ಣ ಇಲ್ಲಿ ಎಷ್ಟು ಪೋಸ್ ಹೇಳ್ಕೊಡಕತ್ತಾನ, ಅಷ್ಟೊಂದು ಪೋಸ್ ಹೇಳ್ಕೊಡಕತ್ತಾನ. ಫೋಟೋಶೂಟಿಗೆ ಹೋದ ಕಪಲ್ಸ್ ಎಲ್ಲ ಚೆನ್ನಾಗಿರ್ತಾರೆ, ಆರಾಮಾಗಿ ರೆಡಿಯಾಗಿ. ನಾವು ಊರಿಂದ ಬ್ಯಾಗ್ ಹೊತ್ಕೊಂಡು ಅಡ್ಡಾಡ್ತೀವಲ್ಲ, ತುಂಬಾ ಕಷ್ಟ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಹೋಗ್ಬೇಕಲ್ಲ, ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ಅವತ್ತು. ಅದು ಒಂದು ಬಿಸಿಲೊಂದು ಜಾಸ್ತಿ ಇರೋ ಕಾರಣಕ್ಕಾಗಿ ಅಲ್ಲಿ ಪಾರ್ಕ್ ಒಳಗೆ ಅನ್ನೋದು ಅಷ್ಟೇ ರೀ, ಅಷ್ಟೊಂದು ಬಿಸಿಲು ಅನ್ಸೋದಿಲ್ಲ. ಬಟ್ ಹೊರಗಡೆ ಬಂದ್ರೆ ಸಿಕ್ಕಾಪಟ್ಟೆ ಬಿಸಿಲೈತೆ. ಅಲ್ಲಿ ಪಾರ್ಕ್ ಒಳಗೆ ಗಿಡ ಪಡ ಇದಾವಲ್ಲ, ಆ ಕಾರಣಕ್ಕಾಗಿ ಬಿಸಿಲು ಅನಿಸಿದ್ದಿಲ್ಲ. ಇಲ್ಲಿ ನೋಡ್ರಿ ನಾವು ಅವ್ರನ್ನ ರೆಡಿಯಾಗಿ ಬಿಟ್ಟು ಹೋಗಿರ್ತೀವಿ, ಅವ್ರ ಕ್ಯಾಮ್ರಾದವ್ರು ಮುಂದೆ ಕರ್ಕೊಂಡು ಹೋದ್ರೆ ನಾವು ಹಿಂದ್ಗಡೆ ಎಲ್ಲ ಲಗೇಜ್ ಲಗೇಜ್ ತೊಗೊಂಡು ಹೋಗ್ಬೇಕು. ಆಮೇಲೆ ಟೆಂಟು ಇಲ್ಲಿ ನಮ್ಮ ತಮ್ಮ ಟೆಂಟ್ ಹಿಡ್ಕೊಂಡು ಹೊಂಟಾನ, ಟೆಂಟ್ ಎಲ್ಲ ತೊಗೊಂಡು ಹೋಗ್ಬೇಕು. ಮತ್ತು ಅಲ್ಲೆಲ್ಲ ಪಾರ್ಕ್ ಒಳಗೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮತ್ತು ನಾವು ತಿರ್ಗಾ ಇನ್ನೊಂದು ಪ್ಲೇಸಿಗೆ ಹೋಗೋದೈತಿ. ಹಂಗಾಗಿ ಮತ್ತು ಇನ್ನೊಂದು ಪ್ಲೇಸಿಗೆ ಹೋದ್ರಾಯ್ತು ಅಂತಂದು ತಿರ್ಗಾ ಜರ್ನಿನ ಮಾಡಾಕತ್ತೀವಿ. ಮನೆಯಲ್ಲಿ ಇದು ಬಂದು ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಮ್ ಐತಲ್ರಿ, ಆ ಡ್ಯಾಮ್ ಹಿಂದ್ಗಡೆ ಬಂದಿದ್ವಿ ನಾವು. ಇಲ್ಲಿ ಕಪಲ್ಸು ಸಿಕ್ಕಾಪಟ್ಟೆ ಕಪಲ್ಸ್ ಇದ್ರಿ. ಇಲ್ಲಿ ಸಾಯಂಕಾಲ ಸೂರ್ಯಂದು ಸನ್ಸೆಟ್ ಐತಿರ್ತಲ್ಲ, ಆ ಸನ್ಸೆಟ್ ಒಳಗೆ ಶೂಟ್ ಮಾಡ್ಬೇಕಂತಂದು ಬಂದ್ವಿ. ಬಟ್ಟು ನಾವು ಹೋದಾಗನ ಜಾಸ್ತಿ ಮೋಡ ಆಗಿಬಿಡುತ್ತೆ, ಹಂಗಾಗಿ ಸನ್ಸೆಟ್ ಏನೂ ಇದಾಗಲಿಲ್ಲ. ಅಲ್ಲೇ ಇದ್ದಿದ್ದು ಫೋಟೋ ತೊಗೊಂಡು ಬಂದ್ರೆ ಇದನ್ನು ಅಲ್ಲೊಂದಿಷ್ಟು ಈ ಥರ ಇದನ್ನು ಗೌನೆಲ್ಲ ಕೊಡ್ತಾರಲ್ರಿ, ಗೌನಿಂದ ಇದು ಮಾಡಿ ನೋಡಿರಿ. ನಮ್ಮ ಫೇಸಲ್ಲಿ ಸ್ಟೋನ್ ಡಲ್ ಆಗ್ಬಿಟ್ಟೈತಿ, ಸಾಕಾಗ್ಬಿಟ್ಟಿತ್ತು ನನಗಂದ್ರೆ, ಸಾಕಾಗ್ಬಿಟ್ಟಿತ್ತು. ಯಾವಾಗಾರು ಮನೆಗೆ ಹೋಗ್ತೀವಪ್ಪ ಅನ್ನಿಸ್ಬಿಟ್ಟಿತ್ತು. ಹಂಗಾಗಿ ಬೋರ್ ಆಗಾಕತ್ಬಿಟ್ಟಿತ್ತು ನನಗೆ. ನೋಡಿ ಇಲ್ಲಿ ಒಂದು ಸಸಿ ಅವರು ಫೋಟೋ ಇನ್ನೊಂದು ಸರಿ ಡ್ರೆಸ್ ಹಾಕೊಳಕ್ಕೆ ಬರ್ತಾರಲ್ಲ, ನಾನು ಒಂದು ಫೋಟೋ ಶೂಟ್ ಮಾಡಿಸ್ಕೊಂತೀನಿ ಅಂತಂದು ಹಾಗೆ ಸುಮಾರು ರೆಡಿ ಆಗಾಕತ್ತಾಳ ಅವಳು. ನೋಡ್ರಿ ಕಪಲ್ಸ್ನ ಗಾಡಿ ಮೇಲೆ ಅದ್ರ ಮೇಲೆ ಎಲ್ಲ ಕಡೆನೂ ಶೂಟ್ ಮಾಡ್ಸಾಕತ್ತಾರ. ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕಾಣಿಸ್ತಾರಲ್ಲ, ಇಲ್ಲೆಲ್ಲ ಬರೀ ಕಪಲ್ಸ್ ಅದ. ಫೋಟೋಶೂಟಿಗೆ ಎಲ್ಲರೂ ಫೋಟೋಶೂಟಿಗೆ ಅದಾರ. ಎಷ್ಟೊಂದು ಜನ. ಅವಾಗೆಲ್ಲ ಫೋಟೋಶೂಟ್ ಇದ್ದಿಲ್ಲರಿ, ಈಗ ಟ್ರೆಂಡಿಂಗ್ ಆದರೆ ಈಗ ಒಂದು 6 ವರ್ಷ ಆಯ್ತು ಏನಿದು ಟ್ರೆಂಡಿಂಗ್ ಆಗಿ ಫೋಟೋಶೂಟ್ದು. ಬಟ್ ಮೊದಲು ಇರ್ಬೋದು, ಬಟ್ ಅಷ್ಟೊಂದು ಯಾರಿಗೆ ಇದಾಗಿದ್ದೆಲ್ಲ. ಈ ಪ್ರತಿಯೊಬ್ಬರೂ ಫೋಟೋಶೂಟ್ ಮಾಡಿಸ್ಲೇಬೇಕಂತಾರೆ. ಸ್ವಲ್ಪ ಆಗಲ್ದಕ್ಕ ಫೋಟೋಶೂಟ್ ಮಾಡಿಸ್ತಾರೆ. ನೋಡಿ ಇಲ್ಲೊಂದು ಗೌನ್ ಹಿಡ್ಕೊಳಕತ್ತಾರ ನನ್ನ ಅಣ್ಣ. ಇದು ಏನಿಲ್ಲ ಅಂದ್ರೆ ಒಂದು 20 ಮೀಟ್ರ್ ಅಷ್ಟು ಫ್ಯಾಬ್ರಿಕ್ ಐತ್ರಿ. ಅಷ್ಟೊಂದು ಫ್ಯಾಬ್ರಿಕ್ನ ಯೂಸ್ ಮಾಡಿ ಒಂದು ಗೌನ್ನ ಸ್ಟಿಚ್ ಮಾಡ್ಯಾರ. ಆಮೇಲೆ ಇದೆಲ್ಲ ಈ ಥರ ಗಾಳಿಗೆಲ್ಲ ಹಾರಾಡ್ಬೇಕಂತ, ಬಟ್ ಅಷ್ಟೊಂದು ಗಾಳಿನೂ ಇದ್ದಿಲ್ಲ. ನೋಡಿ ಅಲ್ಲಿ ಗುಡ್ಡದಾಗ ಟ್ರೈನ್ ಹೊಂಟೈತಿಲ್ಲ, ಅದೊಂಥರ ಟ್ರೈನು ಅಲ್ಲಿ ನಿಂತ್ಕೊಂಡು ನೋಡಿದ್ರಂದ್ರೆ ಟ್ರೈನು ಇಲ್ಲೇ ಇದ್ರಾಗ ಐತೇನೋ ಅನ್ನೋಂಗೆ ಕಾಣಿಸ್ತೈತೆ, ಯಾಕಂದ್ರೆ ಗುಡ್ಡದಾಗ ಹೊಂಟಿತ್ತಲ್ಲ. ಬನ್ನಿ ನಾವು ಅಲ್ಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಹೋಗತ್ಲೆ ಟೈಮ್ ಬಂದು 7:30 ಐತ್ರಿ, ಸಾಯಂಕಾಲ ನೈಟ್ 7:30 ಮುಗಿಸ್ಕೊಂಡು ಮತ್ತೆ ತಿರ್ಗಾ ಇನ್ನೊಂದು ಪ್ಲೇಸಿಗೆ ಹೋಗೋದೈತಿ. ಫೈರ್ ಕ್ಯಾಂಪ್ ಹಾಕ್ತಾರಂತೆ, ಫೈರ್ ಕ್ಯಾಂಪ್ ಹಾಕ್ಸ್ಕೊಂಡು ಮತ್ತು ನಮ್ಮ ಪ್ರಯಾಣನ ಊರ ಕಡೆಗೆ ಇದು ಮಾಡೋಣ. ಇದು ಈ ಥರ ಇದ್ರೊಳಗೆ ಹೋಗುತ್ತಲ್ಲ, ಒಂಥರ ಖುಷಿ ರೀ. ನಾವು ಸಣ್ಣವರಿದ್ದಾಗೆಲ್ಲ ಈ ಥರ ಒಂದು ಜೋರಾಗಿ ಚೀರ್ತಿದ್ವಿ. ಮನೆ ಇದು ಲಾಸ್ಟ್ನೇ ಫೋಟೋಶೂಟು. ಫೈರ್ ಕ್ಯಾಂಪ್ ಹಾಕ್ಬಿಟ್ರೆ ಮುಗೀತಿದ್ದು. ಫೈರ್ ಕ್ಯಾಂಪ್ ಒಂದು ಮುಗಿಸ್ಕೊಂಡು ಕ್ಯಾಮ್ರಾದಾರಿಗೇನು ಅಷ್ಟು ಸುಸ್ತಾಗಿಬಿಟ್ಟಿತ್ತು. ಅವರು ಇಲ್ಲಿ ಜಾಸ್ತಿ ಫೋಟೋನ ತೆಗಿಲಿಲ್ಲ, ಸ್ವಲ್ಪನೇ ಫೋಟೋ ತೆಗೋದಕ್ಕಂದ್ರೆ ಅವ್ರಿಗೆ ಸುಸ್ತಾಗಿತ್ತಲ್ರಿ, ಕಂಟಿನ್ಯೂ ನಿಂತ್ಕೋಬೇಕಲ್ಲ, ಆ ಕಾರಣಕ್ಕಾಗಿ ಇವರು ಇಲ್ಲೊಂದು 2 ಪೋಸ್ ಹೇಳ್ಬಿಟ್ಟು ಅಷ್ಟು ಹೇಳ್ಬಿಟ್ರು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ದಾಗಿ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಆಲನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ.